ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಈ ಬಾರಿಯ ಎಲೆಕ್ಷನ್ ಇಡೀ ದೇಶದ ಜನ ಬದಲಾವಣೆಯನ್ನು ಬಯಸಿದ್ದಾರೆ ಅನ್ನೋದಕ್ಕೆ ಈ ಅಚ್ಚರಿ ಫಲಿತಾಂಶಗಳೇ ಸಾಕ್ಷಿ ಆಗ್ತಾ ಇರೋದು. ಪಶ್ಚಿಮ ಬಂಗಾಳದಲ್ಲಿ ತೃಣಮೂಲ ಕಾಂಗ್ರೆಸ್ ಕೋಟೆಯನ್ನು ಭೇದಿಸಿ ಮೊದಲ ಬಾರಿಗೆ ಸರ್ಕಾರವನ್ನು ರಚನೆ ಮಾಡುವತ್ತ ಭಾರತೀಯ ಜನತಾ ಪಕ್ಷ ತುದಿಗಾಲಿನಲ್ಲಿ ನಿಂತಿದೆ. ನೋಡಿ, ಒಂದು ಕಡೆ SIR ಸಮಗ್ರ ಮತ ಪರಿಷ್ಕರಣೆಯ ನಂತರ ಬಂಗಾಳದಲ್ಲಿ ಭದ್ರವಾಗಿ ನೆಲೆಯೂರಿದ್ದಂಥ ದೀದಿ ಕೋಟೆಯನ್ನೇ ಧ್ವಂಸ ಮಾಡಲಾಗಿದೆ. ಹೇಳ ಹೆಸರಿಲ್ಲದಂತೆ TMC ಪಕ್ಷವನ್ನು ಮೂಲೆ ಗುಂಪಾಗಿಸಿದ BJP ದೇಶದಲ್ಲಿ ಹೊಸ ಬದಲಾವಣೆಯ ಪರ್ವಕ್ಕೆ ನಾಂದಿಯನ್ನು ಹಾಡ್ತಾ ಇರೋದು, ಮುನ್ನುಡಿಯನ್ನು ಬರಿತಾ ಇರೋದು. ನೋಡಿ, ಒಂದು ಕಡೆ ಇಡೀ ಬಂಗಾಳದ ತುಂಬೆಲ್ಲ BJP ಕಾರ್ಯಕರ್ತರು, ಜನಸಾಮಾನ್ಯರು ಜೈ ಶ್ರೀರಾಮ್ ಜೊತೆಗೆ ಜೈ ಮಹಾಕಾಳಿ ಮತ್ತು ಜೈ ಮಾ ದುರ್ಗಾ ಅನ್ನೋ ಘೋಷಣೆಗಳನ್ನು ಕೂಗ್ತಾ ಇರೋದು. ಪಶ್ಚಿಮ ಬಂಗಾಳದಲ್ಲಿ ಕೇಸರಿ ಬಣ್ಣದ ಅಲೆಯಿಂದ ಹಿಡಿದು ನೀವು ಇನ್ನೊಂದು ಕಡೆ ದಕ್ಷಿಣ ಭಾರತದ ಕಡೆಗೆ ಬಂದರೆ ತಮಿಳುನಾಡಿನಲ್ಲೂ ಕೂಡ ಸಿನಿಮಾ ನಟನಿಗೆ ಮರಳಾಗಿಬಿಟ್ಟು ಮತದಾರ ಅಚ್ಚರಿಯಾದಂಥ ತೀರ್ಪನ್ನು ಕೂಡ ಕೊಟ್ಟಿದ್ದಾನೆ. ಒಂದು ಜನಮತಕ್ಕೆ ಎಂಥವರಾದರೂ ಕೂಡ ತಲೆಬಾಗಲೇಬೇಕು. ಇಲ್ಲಿ ವಿಜಯ್ ಆಗಿರ್ಬೋದು, ದೀದಿ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಅಚ್ಚರಿಯಾದಂಥ ಫಲಿತಾಂಶವನ್ನು ಕೊಟ್ಟು ಶಾಕನ್ನು ಮೂಡಿಸಿರೋದು. ದೀದಿ ದರ್ಬಾರ್ಗೆ ಅಂತ್ಯ ಹಾಡಿದಂಥ ಬಂಗಾಳ ಜನತೆ BJPಯನ್ನು ಬರೋಬ್ಬರಿ 194 ಅಧಿಕ ಕ್ಷೇತ್ರಗಳಲ್ಲಿ ಗೆಲ್ಲಿಸಿಕೊಂಡು ಬರೋದರಲ್ಲಿ ಯಶಸ್ವಿಯಾಗಿದ್ದಾರೆ. ನೋಡಿ, ನಮಗೆ ಸರಳ ಬಹುಮತ ಬರಬೇಕು ಅಂದರೆ ಒಂದು BJP ಪಕ್ಷಕ್ಕಾಗಿರ್ಬೋದು, ಯಾವುದೇ ಪಕ್ಷಕ್ಕಾಗಿರ್ಬೋದು, ಮ್ಯಾಜಿಕ್ ನಂಬರ್ 148 ಇತ್ತು ಪಶ್ಚಿಮ ಬಂಗಾಳದಲ್ಲಿ. ಸಿಂಗಲ್ ಪಕ್ಷವಾಗಿ ಸರ್ಕಾರವನ್ನು ಫಾರ್ಮ್ ಮಾಡೋದಕ್ಕೆ ಬೇಕಾಗಿರೋದು ಕೇವಲ 148 ಸೀಟ್ಗಳು ಮಾತ್ರ. ಪಶ್ಚಿಮ ಬಂಗಾಳ 294 ಸ್ಥಾನಗಳಿರೋದು. ಸರ್ಕಾರ ರಚನೆ ಮಾಡೋದಕ್ಕೆ 148 ಸ್ಥಾನಗಳ ಸರಳ ಬಹುಮತ ಬೇಕಾಗಿರೋದು. ಈಗಾಗಲೇ TMC 97 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದರೆ BJP ಬರೋಬ್ಬರಿ 194 ಕ್ಷೇತ್ರಗಳಲ್ಲಿ ಗೆಲುವಿನ ಜಯಬೇರಿಯನ್ನು ಬಾರಿಸ್ತಾ ಇದೆ. ಕಾಂಗ್ರೆಸ್ ಇನ್ನು ಕೇವಲ 3 ಕ್ಷೇತ್ರಗಳಲ್ಲಿ ಗೆದ್ದಿರೋದು. ನೋಡಿ, ಎಣಿಕೆಯ ಏಜೆಂಟ್ಗಳು ಮತ್ತು ಅಭ್ಯರ್ಥಿಗಳು ವೋಟಿಂಗ್ ಕೌಂಟಿಂಗ್ ಜಾಗವನ್ನು ಬಿಟ್ಟು ಹೋಗಬಾರ್ದು ಅನ್ನೋ ಕಟ್ಟುನಿಟ್ಟಿನ ಆದೇಶಗಳನ್ನು BJP ಪಕ್ಷವೇ ಕೊಟ್ಟಿತ್ತು. ಇತ್ತ ಒಂದು ಕಡೆ ನಿಮಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ದೀದಿಯವರ ಯಾವಾಗಲೂ ಕೂಡ ಒಂದು ಟಾಕ್ ಕೇಳಿ ಬರ್ತಾ ಇರುತ್ತೆ, EVM ಮೆಷಿನ್ ಫೇಕ್ ಅನ್ನೋ ಆರೋಪ. ಏನೇ ಆಗಲಿ, ಬಂಗಾಳದಲ್ಲಿ ಇನ್ನು ಮುಂದೆ ಮೋದಿ ಅಲೆ 100ಕ್ಕೆ 100ರಷ್ಟು ವರ್ಕ್ ಆಗಿತ್ತು ಅನ್ನೋದಕ್ಕೆ ಈ ಫಲಿತಾಂಶ ಸಾಕ್ಷಿಯಾಗಿ ನಿಲ್ತಾ ಇದೆ. ಸಾಂಪ್ರದಾಯಿಕ ಭದ್ರಕೋಟೆಗಳು ಏನೆಲ್ಲ ಇದೆಯೋ ಭಾರತದಲ್ಲಿ, ಅದು ಇನ್ನು ಮುಂದೆ ಸುರಕ್ಷಿತ ಅಲ್ಲ, ಸೇಫ್ ಅಲ್ಲ ಅನ್ನೋದು ಈ ರಿಸಲ್ಟ್ ಮುಖಾಂತರವಾಗಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಈ ಬದಲಾವಣೆಯ ಪರ್ವ ನಮ್ಮ ರಾಜ್ಯ ಕಾಂಗ್ರೆಸ್ಗೂ ಮುಂದಿನ ಎಲೆಕ್ಷನ್ನಲ್ಲೂ ಕೂಡ ಬರಬಹುದು. ಐತಿಹಾಸಿಕ ಪ್ರಾಬಲ್ಯಕ್ಕಿಂತ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಮತ್ತು ಹೊಸ ಮುಖಗಳಿಗೆ ನಾವು ಬೆಲೆ ಕೊಡ್ತೀವಿ ಅನ್ನೋದು ಮತದಾರರಿಂದ. ಇಡೀ ರಾಜಕೀಯ ನಕ್ಷೆಯನ್ನೇ ನಾವು ಬದಲಾವಣೆ ಮಾಡ್ತೀವಿ, ಹೊಸ ರಾಜಕೀಯ ನಕ್ಷೆಯನ್ನು ರಚನೆ ಮಾಡ್ತೀವಿ ಅನ್ನೋದು ಈ ಮುಖಾಂತರವಾಗಿ ಗೊತ್ತಾಗ್ತಾ ಇರೋದು. ಅದು ತಮಿಳುನಾಡು ರಾಜ್ಯದಲ್ಲಿರ್ಬೋದು, ಪಶ್ಚಿಮ ಬಂಗಾಳದಲ್ಲೂ ಕೂಡ ಇರ್ಬೋದು. ಕೇಸರಿ ಅಲೆ ಸಾಂಪ್ರದಾಯಿಕ ಪ್ಯಾಕೆಟ್ಗಳನ್ನು ಮೀರಿ ಒಂದು ಕಡೆ ಇದೇ ಪಶ್ಚಿಮ ಬಂಗಾಳದ ಜಂಗಲ್ ಮಹಲ್ ಮತ್ತು ಗ್ರೇಟರ್ ಕೋಲ್ಕತ್ತಾದ TMCಯ ನಗರ ಕೋಟೆಗಳವರೆಗೂ ಕೂಡ ತಲುಪಿಬಿಡ್ತು. ನಿಮಗೆ ಆರಂಭದಲ್ಲೂ ಕೂಡ ಇದನ್ನು ಗಮನಿಸ್ತಾ ಬಂದರೆ ಪಶ್ಚಿಮ ಬಂಗಾಳದ 294 ವಿಧಾನಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 23 ಮತ್ತು ಏಪ್ರಿಲ್ 29 2 ಹಂತಗಳಲ್ಲಿ ಚುನಾವಣೆ ನಡೆದಿದ್ದು. ಅನೇಕ ಗಲಾಟೆಗಳಾಯಿತು, ದೊಂಬಿಗಳಾಯಿತು. BJP ಕಾರ್ಯಕರ್ತರ ವಿರುದ್ಧವಾಗಿ ಇದೇ TMCಯ ಕಾರ್ಯಕರ್ತರು ಹಲ್ಲೆ ನಡೆಸಿದ್ರು. ಹೋರಾಟ, ಪ್ರತಿಭಟನೆ ಎಲ್ಲವೂ ಕೂಡ ನಡೆದು ಹೋಗಿಬಿಡ್ತು. ಈ ಬಾರಿಯ ಚುನಾವಣೆಯಲ್ಲಿ ದಾಖಲೆಯ ಮಟ್ಟದಲ್ಲಿ ಮತದಾನ ಆಗಿದ್ದು, 92% ಮತದಾನ ಆಗಿದ್ದು. ಇದು ಪಶ್ಚಿಮ ಬಂಗಾಳ ರಾಜ್ಯದ ಇತಿಹಾಸದಲ್ಲೇ ಅತ್ಯಧಿಕ ಮತದಾನ ಅನ್ನೋದು ನೀವೆಲ್ಲರೂ ಕೂಡ ಗಮನ ಹರಿಸಬೇಕು. ಕಳೆದ 15 ವರ್ಷಗಳಿಂದ ಆಡಳಿತದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನೇತೃತ್ವದ TMC ಸರ್ಕಾರ ಇದೀಗ ಅವನತಿಯ ಅಂಚಿಗೆ ಬಂದು ತಲುಪಿದ್ದು ಆಶ್ಚರ್ಯಕರ. ರಾಜಕೀಯ ಪಡಸಾಲೆಯಲ್ಲಿ ಬಹಳಷ್ಟು ರಾಜಕೀಯ ನೇತಾರರೇ, ಪಂಡಿತರೇ ಅಚ್ಚರಿ ಪಡುವಂಥ ರಿಸಲ್ಟನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ, ನೋಡ್ತಾ ಇದ್ದೀವಿ. ಒಂದು ಕಡೆ SIR ಅಡಿಯಲ್ಲಿ, ವಿಶೇಷ ತೀವ್ರ ಮತ ಪರಿಷ್ಕರಣೆಯ ಅಡಿಯಲ್ಲಿ ದಾಖಲೆಯ ಮತದಾರರ ಅಳಿಸುವಿಕೆಯ ನಂತರ ಮೊದಲ ಎಲೆಕ್ಷನ್ ಇದು. ತೃಣಮೂಲ ಪಕ್ಷ TMC ಪಕ್ಷ 15 ವರ್ಷಗಳ ಅಧಿಕಾರದ ನಂತರ ಸೋಲ್ನತ್ತ ಮುಖ ಮಾಡ್ತಾ ಇದೆ. ಸ್ವಾತಂತ್ರ್ಯದ ನಂತರ ಈ ಪಶ್ಚಿಮ ಬಂಗಾಳ ರಾಜ್ಯ ಮೊದಲ ಬಾರಿಗೆ ತನ್ನ ಮೊದಲ BJP ಸರ್ಕಾರವನ್ನು ನೋಡ್ತಾ ಇದೆ ಈ ಕ್ಷೇತ್ರದಲ್ಲಿ, ಈ ರಾಜ್ಯದಲ್ಲಿ. ನೋಡಿ, ಒಂದು ಕಡೆ ಮುಖ್ಯಮಂತ್ರಿಯವರ ಮಾಜಿ ಲೆಫ್ಟಿನೆಂಟ್
ಈಗ ಪ್ರತಿಪಕ್ಷದ ಉಜ್ವಲ ನಾಯಕನಾಗಿರ್ತಕ್ಕಂಥ ಸುವೇಂದು ಅಧಿಕಾರಿ ಅವರೇ ಈ ಪಕ್ಷದ ಲೀಡರ್, ಜೊತೆಗೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಕೂಡ. ಆದರೆ ಅವರ ಗೆಲುವು ಕೂಡ ಈಗ ಬಹಳಷ್ಟು ಕುತೂಹಲವನ್ನು ಕೇಳಿಸ್ತಾ ಇರೋದು. ನೋಡಿ, ಮಹಿಳಾ ಮತದಾರರು TMC ಚುನಾವಣಾ ಯಶಸ್ಸಿಗೆ ಬಹಳ ಪ್ರಮುಖವಾಗಿ ಬೆನ್ಗಾವಲಾಗಿದ್ದರು. ಎಲ್ಲೋ ಒಂದು ಕಡೆ ವುಮೆನ್ ವೋಟ್ಸ್ಗಳೆಲ್ಲವೂ ಕೂಡ ದೀದಿ ಸರ್ಕಾರಕ್ಕೆ ಬರುತ್ತೆ ಅಂತ. ಆದರೆ ಕಳೆದ 10 ವರ್ಷಗಳಲ್ಲಿ ಗಮನ ಹರಿಸೋದಾದರೆ ಮಮತಾ ಬ್ಯಾನರ್ಜಿಗೆ ಈ ಮತ ಬ್ಯಾಂಕ್ ಅನ್ನೋದನ್ನ ಗಮನದಲ್ಲಿಟ್ಕೊಂಡೇ ಅವ್ರು ಯಾವಾಗಲೂ ಕೂಡ ಬೀಗ್ತಾ ಇದ್ದರು. ಲಕ್ಷ್ಮೀರ್ ಭಂಡಾರ್ ನೇರ ನಗದು ವರ್ಗಾವಣೆ ಕಾರ್ಯಕ್ರಮ ಮತ್ತು ಹುಡುಗಿಯರನ್ನ ಬೆಂಬಲಿಸಲಿಕ್ಕೆ ಕನ್ಯಾಶ್ರೀ ಯೋಜನೆ ಸೇರಿದಂತೆ ಮಹಿಳೆಯರನ್ನ ಗುರಿಯಾಗಿಸಿಕೊಂಡೇ ಹಲವಾರು ಕಲ್ಯಾಣ ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ದೀದಿ ಸರ್ಕಾರ ಮಾಡ್ತಾ ಬರ್ತಾಯಿತ್ತು. ಅದಾಗಿಯೂ ಕೂಡ 2026ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ BJP ಕೂಡ ಮಹಿಳಾ ಕೇಂದ್ರಿತ ಪ್ರೋತ್ಸಾಹಗಳನ್ನು ಮಾಡಿದ್ದು, ಕಲ್ಯಾಣ ಯೋಜನೆಗಳ ಸುತ್ತ ತನ್ನ ಚುನಾವಣಾ ಪ್ರಚಾರವನ್ನು ಕಾನ್ಸಂಟ್ರೇಟ್ ಮಾಡಿದ್ದು. ಇನ್ನೂ ಒಂದು ಕಡೆ ನಿಮಗೆ ಬಹಳಷ್ಟು ಅಚ್ಚರಿಯ ಒಂದು ಘಟನೆ, ಆಘಾತಕಾರಿಯಾದಂಥ ಘಟನೆ ನಡೆದಿದ್ದು RG ಕರ್ ವೈದ್ಯಕೀಯ ಕಾಲೇಜಿನ ಒಂದು ಅತ್ಯಾಚಾರದ ಪ್ರಕರಣ. ನೋಡಿ, ಚುನಾವಣೆಯಲ್ಲಿ ಅದೇ ಪ್ರಮುಖ ವಿಷಯವಾಗಿತ್ತು. ಎಲ್ಲೋ ಒಂದು ಕಡೆ ದೀದಿ ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡಿಬಿಡ್ತಾ, ಆರೋಪಿಯನ್ನು ಉಳಿಸುವಂಥ ಪ್ರಯತ್ನ ಮಾಡಿಬಿಡ್ತಾ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದ್ದಿದ್ದು. ಆಗ ಇದೇ BJP ಮಹಿಳೆಯರ ಸುರಕ್ಷತೆಯ ಬಗ್ಗೆ BJP ಗಮನ ಹರಿಸ್ತು. ತೃಣಮೂಲ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಿ ಪ್ರಚಾರ ಕಾರ್ಯಕ್ರಮಗಳಲ್ಲಿ ಮಾತನಾಡಲಿಕ್ಕೆ ಶುರು ಮಾಡ್ತು. ಇನ್ನೊಂದು ಕಡೆ ಅದನ್ನು ಟ್ರಂಪ್ ಕಾರ್ಡಾಗಿ ಯೂಸ್ ಮಾಡಿಕೊಂಡಿದ್ದು BJP ಸರ್ಕಾರ. ಕಮಲಪಡಿ ಏನು ಮಾಡ್ತು ಅಂದರೆ, ಈ ಬಲಿಪಶು ಇದ್ರಲ್ವ RG ಕರ್ ವೈದ್ಯಕೀಯ ಕಾಲೇಜಿನ ವಿಕ್ಟಿಮ್ಸ್ಗಳ ಕುಟುಂಬ ಇತ್ತಲ್ಲ, ಅವರ ಕುಟುಂಬದಲ್ಲೇ ಪಣಿಹಟಿ ಕ್ಷೇತ್ರದಿಂದ ಒಂದು ಟಿಕೆಟನ್ನು ಕೊಟ್ಟಿದ್ದು ಅವ್ರ ತಾಯಿಗೆ. ನೋಡಿ, ಅದು ಕೂಡ ಇಲ್ಲಿ ಕೆಲಸ ಮಾಡ್ತು. ಮಮತಾ ಬ್ಯಾನರ್ಜಿಯವರ ಬಂಗಾಳದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ BJPಯ ಉದಯ ಯಾವ ರೀತಿಯಾಗಿ ಬದಲಾಗ್ತಾ ಬಂತು ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನ ಹರಿಸಬೇಕು. 2026ರ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ನಡೀತಾ ಇರಬೇಕಾದ್ರೆ ಏನೆಲ್ಲ ಗಲಾಟೆಗಳಾಯಿತು ಅನ್ನೋದನ್ನು ನೀವು ಕೂಡ ಗಮನ ಹರಿಸ್ತಾ ಬಂದಿದ್ದೀರಿ. ಎಲ್ಲೋ ಒಂದು ಕಡೆ ದರ್ಬಾರ್, ಈ ರೌಡಿಸಮ್ ಇವೆಲ್ಲವೂ ಕೂಡ ನಡೆಯೋದಿಲ್ಲ ಇದೇ ಪಶ್ಚಿಮ ಬಂಗಾಳದಲ್ಲಿ ಅನ್ನೋದನ್ನ ಪ್ರೂವ್ ಮಾಡಿದ್ರು. ನಿಮಗೆ 15 ವರ್ಷಗಳ ಹಿಂದೆ ಇದೇ ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ 34 ವರ್ಷಗಳ ಎಡಪಂಥೀಯ ಆಡಳಿತವನ್ನು ಮಾಮತಿ ಮಾನುಷ್ ಅಂದರೆ ತಾಯಿ, ಮಣ್ಣು, ಜನರು ಎಂಬ 3 ಶ್ರೀಮತಿಗಳನ್ನು ಮುರಿದು ಅವ್ರದ್ದೇ ಆದಂಥ ಆಡಳಿತವನ್ನು ಕಟ್ಟುವಲ್ಲಿ ಸಫಲರಾಗಿದ್ದರು. ಆದರೆ ಈಗ BJP ಅವೆಲ್ಲವನ್ನೂ ಕೂಡ ನುಚ್ಚು ನೂರು ಮಾಡಿದೆ. ಈಗಾಗಲೇ 194 ಕ್ಷೇತ್ರಗಳಲ್ಲಿ ಗೆದ್ದು ಆರಾಮದಾಯಕವಾದಂಥ ಮುನ್ನಡೆಯನ್ನು ಕಂಡುಕೊಂಡಿದೆ. ಈಗೆಲ್ಲ BJPಯೇ ಟ್ರೆಂಡಿಂಗ್ ಅನ್ನೋದನ್ನ ಪ್ರೂವ್ ಮಾಡ್ತಾ ಬರ್ತಾ ಇರೋದು. ನಿಮಗೆ ಮಹಿಳಾ ಮತದಾರರು TMCಯ ಚುನಾವಣಾ ಸಕ್ಸಸ್ಗೆ ಬಹಳ ಹಿಂದಿನಿಂದಲೂ ಕೂಡ ಬೆಂಗಾವಲಾಗಿದ್ದರು ಅನ್ನೋದನ್ನ ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಅದೆಲ್ಲವನ್ನು ಕೂಡ ಈ ಬಾರಿ ಸುಳ್ಳಾಗಿಸಿದ್ದು. ಇನ್ನು ಐತಿಹಾಸಿಕವಾಗಿ ನೀವು ಗಮನ ಹರಿಸೋದಾದ್ರೆ ಮುಸ್ಲಿಂ ವೋಟ್ಸ್ಗಳು ಯಾವಾಗಲೂ ಕೂಡ BJP ಕಡೆ ಇರೋದಿಲ್ಲ, ಕಾಂಗ್ರೆಸ್ ಕಡೆ ಇರುತ್ತೆ, ಬಿಟ್ಟರೆ TMC ಕಡೆ ವಾಲುತ್ತೆ ಅನ್ನೋದನ್ನ ನಾವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಬರ್ತಾ ಇದ್ವಿ. ಆದರೆ ಐತಿಹಾಸಿಕವಾಗಿ ಪಶ್ಚಿಮ ಬಂಗಾಳದ 27% ಮುಸ್ಲಿಂ ಜನಸಂಖ್ಯೆ ಯಾರ ಅಧಿಕಾರಕ್ಕೆ ಬರ್ತಾರೆ ಅನ್ನೋದನ್ನು ನಿರ್ಣಯ ಮಾಡೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದರು. 2021ರಲ್ಲಿ TMC 85 ವಿಧಾನಸಭಾ ಸ್ಥಾನಗಳಲ್ಲಿ 75 ಸ್ಥಾನ ಗೆದ್ದಿತ್ತು. ಇದೇ ಮುಸ್ಲಿಮರ ಜನಸಂಖ್ಯೆ 35%ಕ್ಕೂ ಹೆಚ್ಚು ಜನರು ಅಲ್ಲಿದ್ದರು. ಇದು ಹೆಚ್ಚಾಗಿ ಅಲ್ಪಸಂಖ್ಯಾತ ಮತಗಳನ್ನು ಹೇಗೆ ಕ್ರೋಢೀಕರಿಸುತ್ತೆ ಅನ್ನೋದನ್ನ ಗಮನ ಹರಿಸಬೇಕಾಗಿತ್ತು. ಆದರೆ 2026ರಲ್ಲಿ ಆಗಾಗಲಿಲ್ಲ. ಪಶ್ಚಿಮ ಬಂಗಾಳ ರಾಜಕೀಯವಾಗಿ ನಿರ್ಣಾಯಕ ಜಿಲ್ಲೆಗಳಾದಂಥ ಮುಸ್ಲಿಂ ಓಟುಗಳು ಎಲ್ಲೆಲ್ಲಿ ನಿರ್ಣಾಯಕ ಇದ್ದಾವೋ ಅಲ್ಲಿ ಮಾಲ್ಡಾ, ಮುರ್ಷಿದಾಬಾದ್ ಮತ್ತು ಉತ್ತರ ದಿನಾಜ್ಪುರದಂಥ ಕ್ಷೇತ್ರಗಳು ಸಂಭವ್ಯ ಬದಲಾವಣೆ ಆಗಿದೆ ಅನ್ನೋದನ್ನ ಸೂಕ್ಷ್ಮವಾಗಿ ಗಮನ ಹರಿಸ್ತಾ ಇರ್ತಾರೆ. ಯಾಕೆಂದರೆ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆಯ ನಂತರ ಅವೆಲ್ಲವೂ ಕೂಡ ಬದಲಾಗಿರೋದನ್ನು ನಾವೆಲ್ಲರೂ ಕೂಡ ಇಲ್ಲಿ ಗಮನ ಹರಿಸ್ತಾ ಇದ್ದೀವಿ. ಒಟ್ಟಾರೆಯಾಗಿ ನೋಡಿ ಯಾವ ರೀತಿಯಾದಂಥ ಬದಲಾವಣೆಯ ಪರ್ವ ಈಗ ಕಂಡು ಬರ್ತಾ ಇದೆ ಅಂತ. ಈಗ ಯಾರು CM ಕ್ಯಾಂಡಿಡೇಟ್ ಆಗ್ತಾರೆ ಪಶ್ಚಿಮ ಬಂಗಾಳದಲ್ಲಿ ಅನ್ನೋದೇ ಕುತೂಹಲ. ನೋಡಿ, ಇದೆಲ್ಲ ಅಪ್ಡೇಟ್ಸ್ಗಳೊಂದಿಗೆ ಮತ್ತೊಮ್ಮೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.